ಹಾಯ್ ಹಲೋ ನಮಸ್ಕಾರ. UK ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದು ನೋಡ್ರಿ, ಭಾಳ ದಿನ ನಂತರ ನಾವು ಈ ಇದು ಎಲ್ಲ ಪೇಂಟ್ ಹಚ್ಚಿದ್ದೀವಲ್ಲ, ಇದಕ್ಕೆ ಪೇಂಟ್ ಹಚ್ಕೊಂಡ್ವಿ. ಇನ್ನೂ ಮರಿ ತಂದಿಲ್ಲ. ನಾವು ಮರಿ ತರ್ಬೇಕಂತಂದು ಮೊನ್ನೆ ಶುಕ್ರವಾರ ಕುಂಕುಂಬಳಿ ಸಂತಿಗೆ ಹೋಗಿದ್ವಿ. ಉಂಟು ಮಾರ್ಕೆಟ್ ಜಂಪ್ ಇತ್ತು. ಮತ್ತು ಸ್ವಲ್ಪ ಈಗ ನಮ್ಮ ಕಡೆ ಎಲ್ಲ ಅಂತಾರೆ ಏನದು ಅಳಲು ಅಂತಾರಲ್ಲ, ಅಳಲು ಜೋಕುಮಾರ್ನ ಅಳಲು ಐತೆ ಅನ್ನೋದಕ್ಕೆ ನಾವು ಮರಿ ತರಲಿಲ್ಲ. ಇವು ಮೊದಲಾಗೇನು ಮನೇನು ಆಡು, ಇವು ಆಡಿಗೆ ಅಷ್ಟ ಮೇವು ಹಾಕ್ಕೊಂತ ಅದೀವಿ. ಈಗ ಇದನ್ನು ಮಾಡಿದ ಉದ್ದೇಶ, ಈಗ ಪೇಂಟ್ ಹಚ್ಚೀವಿ, ಹೆಂಗೆ ಕಾಣುತ್ತೆ ಅನ್ನೋದು ನಮಗೆ ಒಟ್ಟು ಕಮೆಂಟ್ ಮಾಡಿ ತಿಳಿಸ್ಬೇಕು. ಇದೆಲ್ಲ ಪೇಂಟ್ ಹಚ್ಚಿ ನೋಡ್ರಿ. ಇದ್ರಾಗ ಏನು ಜಾಸ್ತಿ ಮೇಂಟೆನೆನ್ಸ್ ಇರೋದಿಲ್ಲ. ಅದೇನು ಗ್ವಾಲ್ದಿ ಒಳಗೆ ತಿಂದು ಬಿಟ್ಟಿದ್ದಿರ್ತೈತಲ್ಲ, ಅವನ್ನ ಡೈಲಿ ಕ್ಲೀನ್ ಮಾಡ್ಬೇಕು. ಇದು ಪೂರಾ ಶೆಟ್ಟಿಗೆ ಪೇಂಟ್ ಹಚ್ಕೊಂಡಿವಿ ನೋಡ್ರಿ. ನಾವು ಮನೆಯಾರ ಹಚ್ಚೀವಿ. ನಮಗೆ ಇದನ್ನು ಪೇಂಟಿಗೆ 30,000 ರೂಪಾಯಿ ಕೇಳಿದ್ರಿ ಪೇಂಟ್ ಹಚ್ಚಕ್ಕೆ. ಅದಕ್ಕೆ ನಾವು ಯಾರನ್ನೂ ಹತ್ತಲಾರ್ದ ನಮ್ಮ ಹುಡುಗರು ನಾವು ಕೂಡಿ ಒಂದು 2 ದಿನದಾಗ ಹಚ್ಚಿಬಿಟ್ಟಿವಿ ಇದನ್ನು. ಈಗ ನೋಡಿರಿ, ಇವು ಮುಂಜಾನೆ ಎದ್ದು ಬಿಟ್ಲೇನ ಒಂದು ಟೈಮ್ ಬಂದು ಇವನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಮುಗಿದು ಹೋತು. ಎಲ್ಲ ನೀರನ್ನ ಅದ್ರಾಗ ಇರತೈತಿ, ಊಟ ಹಾಕೋದಷ್ಟ. ಡೈಲಿ ಒಮ್ಮೆ ಕ್ಲೀನ್ ಮಾಡ್ತಿರ್ಬೇಕು. ಇವಾಗ ಸ್ವಲ್ಪ ಹಾಳಿ ಹಾಕಿ ಇವನ್ನ ಮಾಡಿ ಇವಕ್ಕೆ ಗಾಳಿ ಬರಲಾರ್ದಂಗೆ ಇದನ್ನು ಮಾಡೀವಿ. ಇದು ಮುಂಜಾನೆ ದುಡ್ಲೆ ಬಂದಾಗ ಒಂದು ವಿಡಿಯೋ ಮಾಡಿದೆ. ಅದಕ್ಕೆ ಭಾಳ ದಿನ ಆಗಿತ್ತು, ನಾನು ವಿಡಿಯೋ ಹಾಕ್ಲಾರ್ದ. ಇದು ಪೇಂಟನ್ನು ನಾವು ಮಾಡ್ಕೊಂಡೀವಿ ನೋಡಿರಿ. ಇದು NLM ಸ್ಕೀಮ್ನೊಳಗೆ ಆದಂಥ ಶೆಡ್ ಇದೆ. ನಮ್ಮದು ಸಬ್ಸಿಡಿ ಬಂದಿಲ್ಲ, ಆದರೂ ಸಬ್ಸಿಡಿ ಬರದೇ ಇರಲಿ, ನಾವಂತೂ ಮರಿ ತರ್ಬೇಕಂತ ನಿರ್ಧಾರ ಮಾಡೀವಿ. ಈಗ ಒಂದು 20 ಮರಿ ತಂದು ಹಾಕ್ತೀನಿ ಈಗ, ಆಮೇಲೆ ಮತ್ತೆ ನೋಡೋಣ ಅಂತ. ಇದು ನೋಡ್ರಿ, ಇದು ನಮ್ಮ ಇದಕ್ಕೆ ಈ ಥರ ಇವನ್ನ ಇಂಥ ಗ್ವಾಲ್ದಿ ಹಾಕೋದ್ರಿಂದ ಏನು ಉಪಯೋಗ, ನಾವು ತಕ್ಕೊಳಕ್ಕೆ ಹಾಕಕ್ಕೆ ಎಲ್ಲ ಅನುಕೂಲ ಅದಾವು. ಇದು ನೋಡ್ರಿ, ಇದು ಮನ್ಯಾಗ ಹುಟ್ಟಿದ ಮರಿ ಇದೆ. ಈಗ ಇಲಾಗೈತಿ. ಇವು ಆಡು ಒಳಗೆ ಸ್ಟಾಲ್ ಫೀಡಿಂಗ್ನಾಗ ಇದಾಗಿಲ್ಲ ಅಂತಾರೆ. ನಮಗೇನು ಫರ್ಕ್ ಬಿದ್ದಿಲ್ಲ, ನಮ್ಮ ಬರೋಬರಿನ ಅದಾವೆಲ್ಲ. ನಾವು ಇವನ್ನ ಹೊಲ್ದಂದು ಕಸ ಕೀಳ್ತೀವಿ, ಇವಕ್ಕೆ ಹಾಕ್ತೀವಿ. ಬೆಳಗ್ಗೆ ಒಂದು ಟೈಮ್ ಒಂದು ಸ್ವಲ್ಪ ಕಾಳು ಹಾಕ್ತೀನಿ. ಇವಕ್ಕೆ ಯಾವುದೇ ರೀತಿ ಪಾಡ ಏನು ನಾವು ಹಚ್ಚಿಲ್ಲ. ಮನ್ಯಾಗ ಹುಟ್ಟೇವು, ಮನ್ಯಾಗ ಹುಟ್ಟಿದ್ದು. ಇದು ಮನ್ಯಾಗ ಹುಟ್ಟಿದ್ದು ನೋಡ್ರಿ. ಇವು 2 ಮನ್ಯಾಗ ಹುಟ್ಟಿದ್ವಿ. ಇವು ಇದು ಇಲ್ಲೊಂದು ಐತಿ ಬಿಳಿಯೋದು, ಅಲ್ಲೊಂದು ನೋಡ್ರಿ, ಅದೊಂದು. ಎಲ್ಲ ಇವು ಮನ್ಯಾಗ ಹುಟ್ಟಿದ್ವು ಅದಾವು. ಇವನ್ನೇನು ನಾವು ಇದನ್ನು ಮಾಡೋಂಗಿಲ್ಲ. ಮೇನ್ರಿ ಇವಕ್ಕೆ ಯಾವುದೇ ರೀತಿ ಪಾಡು ಏನೂ ಹಾಕೋಂಗಿಲ್ಲ. ಮುಂಜಾನೆ ಸ್ವಲ್ಪ ಕಾಳು ಹಾಕ್ತೀವಿ, ಆಮೇಲೆ ಇವನ್ನ ಹೊಲ್ದಂದು ಕಸ ತೆಗೆದು ಅದಕ್ಕೆ ಹಾಕ್ತೀವಿ. ಎಲ್ಲ ಫಸ್ಟ್ ಕ್ಲಾಸ್ ಅದಾವೆ, ಯಾವುದೇ ರೀತಿ ರೋಗ ರುಜಿನ ಏನಿಲ್ಲ. ಯಾವಾಗಾರ ವ್ಯಾಕ್ಸಿನ್ ಬಂದದ ವ್ಯಾಕ್ಸಿನ್ ಮಾಡಿಸಿರ್ತೀವಿ. ಅದು ಬಿಟ್ರೆ ಎಲ್ಲ ನೋಡ್ರಿ, ಇವು ಎಲ್ಲ ಹೆಲ್ದಿನ ಅದಾವು. ಇವು ಆಡು ಮರಿ. ಆದರೆ ನಂದು ಇದು ಫಾರ್ಮು ಕುರಿದು ಮಾಡಿಸಿದ್ರಿಂದ ನಾವು ಕುರಿ ಮರಿ ತರಬೇಕು. ಇವು ಏನು ಬೆಳ್ಕೊತ ಹೋಗ್ಕವಲ್ಲ, ಇವನ್ನೆಲ್ಲ ಹಿಂಗೆ ಬೆಳ್ಕೊತ ಹೋಗ್ಬೇಕಂತ ಮಾಡೀನಿ. ಇವಕ್ಕೊಂದು ಬೀಟಲ್ ಮರಿ ತರ್ಬೇಕಂತ ಮಾಡೀನಿ. ಬೀಟಲ್ ಹೋತ ಮರಿ ತಂದು ಅಂದರೆ ಇವು ಕ್ರಾಸ್ ಮಾಡಿಸಿನಿ ಅಂದ್ರೆ ಬೀಟಲ್ ಇದಾಕ್ಕವು. ಇದು ನೋಡಿರಿ, ಇದು ತಲೆ ಆಡು ಅಂತೀವಲ್ಲ, ಎಲ್ಲರಿಗಿಂತ ಎಲ್ಲ ಇದನ್ನ ಒಂದು ತೊಗೊಂಡಿದ್ವಿ ನಾವು. ಅದರಿಂದ ಒಂದು 5 ಆಗ್ಯಾವ. ಈಗ 4 ಆಗ್ಯಾವು, ಇದು ಒಂದು 5. ಈಗ ಅವು 3 ಇಲಾಗ್ಯಾವು. ಇದೊಂದು ಆಗಲೇ ಒಂದು ತೋರಿಸಿಲ್ಲ, ಅದೊಂದು ಬಿಳೆ ಮರಿ. 3 ಇಲಾಗ್ಯಾವು. ಇವು ಎಷ್ಟೆಷ್ಟು ಮರಿ ಹಾಕ್ತಾವ ಅನ್ನೋದನ್ನ ನಾನು ನಿಮಗೆ ಮರಿ ಹಾಕಿದ ಮೇಲೆ ಇದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ. ನಮಗೆ ಅನಿಸಿಮಟ್ಟಿಗೆ ಅಂದರೆ ಇದು ಇನ್ನೊಂದು ಕರೆ ಮರಿ 2 ಮರಿ ಹಾಕ್ತಾವ ಅನ್ನೋದು ನಮಗೆ ಅನಿಸಕತ್ತೈತಿ. ನೋಡೋಣ, ಮರಿ ಹಾಕಿದ ಮೇಲೆ ಇನ್ನೊಂದು ವಿಡಿಯೋನ ನಾನು ಮಾಡ್ತೀನಿ. ನೋಡಿರಿ, ಈ ಥರ ಎಲ್ಲ ಹಳೆ ಕಟ್ಕೊಂಡು ಒಟ್ಟು ಸಿಂಪಲ್ನೊಳಗೆ ಇಲ್ಲೇ ಒಂದು 2 ಮಲನ ತಂದು ಹಾಕಿವಿ. ಮೊದಲಾಗಿ ಏನರ ವಿಡಿಯೋ ನೋಡಿದಾರೆ ನೋಡಿರ್ಬೋದು. ಮಲನು 2 ಸರಿ ಮರಿ ಹಾಕಿತ್ತು. ಅದ್ರದ್ದು ಯಾವುದೋ ಕಾರಣಾಂತರದಿಂದ 4 ಮರಿ ಹಾಕಿತ್ತು. ಆದರೆ ಯಾವ ಮರಿ ಬದುಕಲಿಲ್ಲ. ನೋಡೋಣ, ಇವು 40 ದಿನಕ್ಕೊಮ್ಮೆ ಇದಾಕ್ಕವು, ಮರಿ ಹಾಕ್ತಾವೆ. ಮರಿ ಹಾಕಿದರೆ ಇದನ್ನು ಮಾಡೋಣಂತ ಇಷ್ಟು ಹೇಳಿ ನಮ್ಮ ವಿಡಿಯೋನ ನಾನು ಮುಕ್ತಾಯ ಮಾಡ್ತೀನಿ. ಈ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ಯಾರಿಗಾರ ತಮ್ಮ ಇದ್ದರಿಗೆ ನಾನು ಇಂಥವೆಲ್ಲ ಹಾಕೋದು ಮಾಡೋದು ಮಾಡ್ತಿರ್ತೀನಿ. ಯಾರಿಗಾರ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು, ಇಲ್ಲಾಂದ್ರೆ ನನಗೆ ಎನಿ ಟೈಮ್ ಕಾಲ್ ಮಾಡ್ಬೋದು. ಇಷ್ಟು ದಿನದೊಳಗೆ ಅಂತಂದ್ರೆ ಯಾರೂ ಕಾಲ್ ಎತ್ತಂಗಿಲ್ಲ. ಅವು ಯೂಟ್ಯೂಬರ್ ಕಾಲ್ ಎತ್ತಿ ಮಾತಾಡೋವಂದ್ರೆ ನಾನು ಒಬ್ಬನ. ಯಾರ ಕಾಲ್ ಮಾಡಿದ್ರು ಕಾಲ್ ಎತ್ತಿ ಒಂದು ವೇಳೆ ಟೈಮ್ ಇರಲಿಲ್ಲ ಅಂದ್ರೆ ಹೇಳ್ತೀನಿ.
ಆಮೇಲೆ ಮಾಡ್ರಿ ಅಂತಂದು ಪಕ್ಕ ನಾನು ಆನ್ಸರ್ ಮಾಡ್ತೀನಿ ಎಲ್ಲರಿಗೆ. ಇದು ನೋಡಿರಿ, ಇದು ಕುಯ್ದು ಆ ಕಡೆ ಆಡಿಂದ ಇದ್ರದ್ದು ಐತಿ ಕೋಳಿದು, ಅದನ್ನು ನಾಳೆ ಹಾಕ್ತೀನಿ ನಿಮಗೆ ವಿಡಿಯೋನ. ಸ್ವಲ್ಪ ಕೋಳಿನ ಅದಾವು. ಇದು ನೋಡಿರಿ, ಇವೊಂದು 2-3 ನಾಯಿನೂ ಅದಾವೆ ನಮ್ಮ. ಅವು ಇದನ್ನು ಕಾಯಕ್ಕೆ ಇನ್ನೂ ಇದ್ರಾಗ ಕೆಲಸ ಮಾಡೋದು ಭಾಳ ಐತಿ. ಈಗ ಪೇಂಟ್ ಹಚ್ಚಿದ್ದಿಲ್ಲ, ಪೇಂಟ್ ಹಚ್ಚಿಂದ ನಾ ಇದು ಮಾಡಿದ್ದಿಲ್ಲ. ಅದಕ್ಕೆ ಪೇಂಟ್ ಹಚ್ಚಿದಾಗ ಮಾಡಿರತ್ತಂತಂದು ಪೇಂಟ್ ನಾವು ಮಣಿಯಾರ ಮಾಡೀವಿ. ಹೆಂಗೈತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ನೋಡಿರಿ, ಇಷ್ಟು ದೊಡ್ಡ ಶೆಡ್ ಐತಿ. ಇದ್ರಾಗ ಅಷ್ಟೇ ಕೆಲಸ ಮಾಡಿಕೊಂಡು ನಾವು ದುಡ್ಕೋಬೇಕು. ಈಗ ಎಲ್ಲ ಶೆಡ್ ಮಾತ್ರ ಯಾವುದೋ ಮಳೆ ಚಳಿಗೆ ಏನಾಗೋದಿಲ್ಲ.